Welcome to Learn Kannada channel. Today we are going to learn class 7 in the question answers. ಒಂದು ವಾಕ್ಯದಲ್ಲಿ ಉತ್ತರಿಸಿ. How to write the answers in one sentence. The question: ವೈದ್ಯರ ನಡಿಗೆಯಲ್ಲಿ ಧಾವಂತವಿತ್ತು ಏಕೆ? वैद्यರು यानी कि जो डॉक्टर थे उनका वो चलते आते थे तो बहुत सैड थे. ರೋಗಿಯೊಬ್ಬನು ಉಳಿಸಲು ತನ್ನಿಂದಾಗಿ ತಡವಾಯಿತೆಲ್ಲ ಎಂಬ तड़मड़ದಿಂದ ವೈದ್ಯರ ನುಡಿಯಲ್ಲಿ ಧಾವಂತವಿತ್ತು. यानी एक रोगी का जान बचाने के लिए मेरे कारण लेट हो रहा है ना करके वो उनका चेहरे पे उदासी था. नेक्स्ट क्वेश्चन: ऑपरेशन ಕೊಠಡಿಯ ಬಳಿ ಇದ್ದ ತಂದೆಯ ಮುಖದಲ್ಲಿ ಯಾವ ಆತಂಕವಿತ್ತು? ऑपरेशन थिएटर में जो उसका पापा थे उनका चेहरा कैसा था? ऑपरेशन ಕೊಠಡಿ ಬಳಿ ಇದ್ದ ತಂದೆಯು ಒಳಗೆ ಮಲಗಿರುವ ತನ್ನ ಮಗನಿಗೆ ಏನಾಗಿ ಬಿಡುತ್ತೋ ಮತ್ತೆ ಆತನನ್ನು ಜೀವಂತವಾಗಿ ನೋಡುತ್ತೇನೋ ಇಲ್ಲವೋ ಎಂಬ ಆತಂಕ ಮುಖದಲ್ಲಿ ತಾಂಡವವಾಡುತ್ತಿತ್ತು. ऑपरेशन थिएटर में जो बाहर जो उनका पापा थे ना उनका चेहरे पे यानी उदासी था. यानी जो बच्चा मेरा अंदर में ऑपरेशन थिएटर में है उसके कारण मैं बच पाऊँगा क्या? यानी मेरा बच्चे को कुछ हो जाएगा क्या? वो जिंदा ऑपरेशन थिएटर से जिंदा वापस आएगा या नहीं करके. द नेक्स्ट क्वेश्चन: ಸಾವಿನ ಬಗ್ಗೆ ವೈದ್ಯರು ಏನೆಂದು ಹೇಳಿದರು? यानी कि डेथ के बारे में डॉक्टर क्या बताते हैं? ವೈದ್ಯರಾದವರು ಸಾವನ್ನು ಮುಂದೂಡಬಹುದೇ ವಿನಃ ಸಾವಿನಿಂದ ಸಂಪೂರ್ಣ ಬಚಾವ್ ಮಾಡುವ ಶಕ್ತಿ ನಮಗಿಲ್ಲ ಎಂದು ಸಾವಿನ ಬಗ್ಗೆ ವೈದ್ಯರು ಹೇಳಿದರು. यानी डॉक्टर क्या बोलते हैं? यानी डेथ के बारे में मैं डॉक्टर हूँ, मुझे सिर्फ डेथ को मैं आगे टाल सकता हूँ लेकिन मैं कभी भी डेथ को रोक नहीं सकता हूँ. वो मेरे हाथ में नहीं है, वो भगवान के हाथ में है करके. नेक्स्ट: ವ್ಯಕ್ತಿಗೆ ಕಷ್ಟದ ಭಾರ ಅರ್ಥವಾಗುವುದು ಯಾವಾಗ? यानी एक मनुष्य को कष्ट काल यानी कि मुश्किल का टाइम कब पता चलता है? ನಾವು ಆ ಕಷ್ಟದ ಭಾಗವಾಗದೇ ಇದ್ದಾಗ ಆಕೆ ಸಾಂತ್ವನ ಹೇಳೋದು ತುಂಬ ಸುಲಭ. ನಾವೇ ಆ ಕಷ್ಟಕ್ಕೆ ಸಿಲುಕಿದಾಗ ಅದರ ಭಾರ ಅರ್ಥವಾಗುತ್ತದೆ. यानी जब हम मुश्किलों में नहीं रहते हैं तब अपने को कुछ पता नहीं चलते हैं, लेकिन ಆದರೆ ಸಾಂತ್ವನ ಹೇಳೋದು ತುಂಬ ಸುಲಭ. ನಾವೇ ಆ ಕಷ್ಟಕ್ಕೆ ಸಿಲುಕಿದಾಗ हम खुद उस परेशान में रहते हैं तो ಸಿಲುಕಿದಾಗ ಅದರ ಭಾರ ಅರ್ಥವಾಗುತ್ತದೆ. ದ ನೆಕ್ಸ್ಟ್ ಕ್ವಶನ್: ವೈದ್ಯರು ಆಪರೇಷನ್ ಮುಗಿಸಿ ಅವಸರದಿಂದ ಮನೆಗೆ ತೆರಳಿದ್ದು ಏಕೆ? ಡಾಕ್ಟರ್ ಆಪರೇಷನ್ के बाद तुरंत भाग जाते हैं घर पे क्यों? ವೈದ್ಯರು ಆಪರೇಷನ್ ಮುಗಿಸಿ ತಮ್ಮ ಮಗನ ಅಂತಿಮ ವಿದಾಯಕ್ಕಾಗಿ ಅವಸರದಿಂದ ಮನೆಗೆ ತೆರಳುತ್ತಾರೆ. उन्होंने ऑपरेशन करके यानी जल्दी अपना घर निकल जाते हैं क्योंकि उनको उनका बच्चे का अंतिम संस्कार करना था, इसलिए वो चले जाते हैं. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. how to write the answers in 3 to 4 sentence. The first question: ಆಪರೇಷನ್ ಥಿಯೇಟರ್ನತ್ತ ದೌಡಾಯಿಸಿದ ವೈದ್ಯರ ಮೇಲೆ ರೋಗಿಯ ತಂದೆ ಏನೆಂದು ಹರಿಹೈದರು. यानी ऑपरेशन थिएटर के पास जा रहे थे डॉक्टर, उनको रोगी का पापा क्या बोलते हैं? ऑपरेशन ಥಿಯೇಟರ್ನತ್ತ ದೌಡಾಯಿಸಿದ್ದ ವೈದ್ಯರನ್ನು ಕಾಣುತ್ತಿದ್ದಂತೆಯೇ ಆ ರೋಗಿಯ ತಂದೆ ಅಸಹನೆ ಕಟ್ಟೆ ಒಡೆದು ಹೋಯಿತು. ಗುಸ್ಸಾ ಹೋಗೆ. ಇಲ್ಲಿಗೆ ಬರೋದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತಾ? ಯಹಾ ಆನೆ ಮೇ ಆಪ್ಕೋ ಇತ್ನಾ ಟೈಮ್ ಲಗಾ ಕ್ಯಾ? ನನ್ನ ಮಗನ ಜೀವ ಅಪಾಯದಲ್ಲಿದೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ಮೇರಾ ಬಚ್ಚೆ ಕಾ ಲೈಫ್ ಖತ್ರೆ ಮೇ ಹೈ ಕರ್ಕೆ ಆಪ್ಕೋ ಪತಾ ನಹೀ ಹೈ ಕ್ಯಾ? ನಿಮಗೆ ಕಿಂಚಿತ್ತಾದರೂ ಜವಾಬ್ದಾರಿ ಎನ್ನುವುದಿಲ್ಲವೇ? ಆಪ್ಕೋ ರೆಸ್ಪಾನ್ಸಿಬಿಲಿಟಿ ನಹೀ ಹೈ ಕ್ಯಾ? ತನ್ನ ಆಕ್ರೋಶದ ಮಾತಿಗೆ ರೂಪ ಕೊಟ್ಟು ವೈದ್ಯರ ಮೇಲೆ ಹೌಹಾರಿದರು. यानी डॉक्टर के ऊपर उन्होंने चिल्लाया. ವೈದ್ಯರು ಆಕ್ರೋಶದಲ್ಲಿದ್ದ ರೋಗಿಯ ತಂದೆಯನ್ನು ಏನೆಂದು ವಿನಂತಿಸಿಕೊಂಡರು?
डॉक्टर जो है रोगी को यानी रोगी का ಫಾದರ್ ಬಹುತ್ ಗುಸ್ಸಾತೆ ಉನ್ಕೋ ಡಾಕ್ಟರ್ ಕ್ಯಾ ಬೋಲ್ತೆ ಹೇ ವೈದ್ಯರು ಆಕ್ರೋಶದಲ್ಲಿದ್ದ ರೋಗಿಯ ತಂದೆಯನ್ನು ದಯವಿಟ್ಟು ಕ್ಷಮಿಸಪ್ಪ, ಮುझे ಮಾಫ್ ಕರ್ ದೋ, ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ, ಮೇ ಹಾಸ್ಪಿಟಲ್ ಮೇ ನಹೀ ಥಾ, ನನಗೆ ಫೋನ್ ಬರುತ್ತಿದ್ದಂತೆ ಯಾನೆ ಫೋನ್ ಆತೆ ಹಿ ಹೊರಟು ಬಂದಿದ್ದೇನೆ, ದಯಮಾಡಿ ನೀನೀಗ ಸ್ವಲ್ಪ ಶಾಂತನಾಗು, जैसा मुझे कॉल आया उसी वक्त पे मैं उठ के आ गया, अभी आप थोड़ा शांति से रहे, ನನ್ನ ಕೆಲಸ ಮಾಡಲು ಅನುವು ಮಾಡಿಕೊಡು, ಮುझे ಮೇರಾ ಕಾಮ್ ಕರ್ನೆ ದೋ, ಈಗಾಗಲೇ ತಡವಾಗಿ ಹೋಗಿದೆ, ಅಭಿ ಆಲ್ರೆಡಿ ಲೇಟ್ ಹುವಾ ಹೇ, ಕ್ಷಮೆಯ ನಗುವಿನೊಂದಿಗೆ ವೈದ್ಯರು ಕೊಂಡರು ಯಾನೆ ರಿಕ್ವೆಸ್ಟ್ ಕರ್ತೆ ಹೇ. ವೈದ್ಯರು ರೋಗಿಯ ತಂದೆಗೆ ಏನೆಂದು ಭರವಸೆ ನೀಡಿದರು. ಡಾಕ್ಟರ್ ಜೋ ಹೇ उनका रोगी यानी पेशेंट का पार्टी को क्या बोलते हैं, ಪಾಪ को क्या बोलते हैं. ವೈದ್ಯರು ರೋಗಿಯ ತಂದೆಗೆ, ಒಬ್ಬ ವೈದ್ಯನಾಗಿ ನಾನು ಏನು ಮಾಡಬಲ್ಲೆನೋ ಅದನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ, ನಿನ್ನ ಮಗನನ್ನು ಉಳಿಸಲು ನನ್ನೆಲ್ಲ ಸಾಮರ್ಥ್ಯವನ್ನು ಪಣಕ್ಕಿಡುತ್ತೇನೆ, ಆದರೂ ನಮ್ಮ ವಿಧಿಯ ಶಕ್ತಿಯ ಮುಂದೆ ನಮ್ಮ ಆಟವೇನೂ ನಡೆಯುವುದಿಲ್ಲ. ವೈದ್ಯ ಸಾವನ್ನು ಮುಂದುವರಿಸಬಹುದೇ ವಿನಃ ಸಾವಿನಿಂದ ಸಂಪೂರ್ಣವಾಗಿ ಬಚಾವ್ ಮಾಡುವ ಶಕ್ತಿ ನಮಗಿಲ್ಲ. ಯಾನೆ ಸಾವನ್ನು ಮುಂದೂಡಬಹುದೇ ವಿನಃ ಸಾವಿನಿಂದ ಸಂಪೂರ್ಣವಾಗಿ ಬಚಾವ್ ಮಾಡುವ ಶಕ್ತಿ ನಮಗೂ ಇಲ್ಲ. ದೇವರ ಬಳಿ ನಿನ್ನ ಮಗನನ್ನು ಉಳಿಸಿಕೊಡುವಂತೆ ಬೇಡಿಕೋ ಎಂದು ಭರವಸೆ ನೀಡಿದರು. ಡಾಕ್ಟರ್ ಕ್ಯಾ ಬೋಲ್ತೆ ಹೇ, ಮೇ ಡಾಕ್ಟರ್ ಹೂ, ವೈದ್ಯನಾಗಿ ನಾನು ನನ್ನ ಏನು ಮಾಡಬೇಕು ಅದನ್ನು ಮಾಡುತ್ತೇನೆ, ಮೇರಾ ಜೋ ಕಾಮ್ ಹೇ ವೋ ಮೇ ಕರ್ ಲೇತಾ ಹೂಂ, ನಿನ್ನ ಮಗನನ್ನು ಉಳಿಸಲು ನನ್ನೆಲ್ಲ ಸಾಮರ್ಥ್ಯವನ್ನು ಪಣಕ್ಕಿಡುತ್ತೇನೆ, ಆಪ್ಕಾ ಬಚ್ಚೆ ಕೋ ಬಚಾನೆ ಕೆ ಲಿಯೆ ಮೇ ಪೂರಾ ತರೀಕೆ ಸೆ ಕೋಶಿಶ್ ಕರ್ತಾ ಹೂಂ, ಲೇಕಿನ್ ಆದರೂ ನಮ್ಮ ವಿಧಿಯ ಶಕ್ತಿಯ ಮುಂದೆ ನಮ್ಮ ಆಟವೇನೂ ನಡೆಯದು. ಲೇಕಿನ್ ಹಮಾರಾ ವಿಧಿ जो है उसके आगे हमारा काम कुछ नहीं होगा, जो अपने नसीब में लिखा है वो अपना नसीब का आगे कुछ नहीं होगा, जो अपना नसीब में लिखा है वो हो के ही रहेगा. सावन ಮುಂದೂಡಬಹುದು यानी मैं अपना आपका बेटे का डेथ का समय में आगे डाल सकता हूँ, लेकिन बचाने का या पेशेंट बचने का या मर जाने का वो भगवान का हाथ में है करके बोलते हैं. तुम ಭಗವಾನ್ ಸೆ ಪ್ರೇಯರ್ ಕರೋ, ದೇವರು ಯಾನೆ ಭಗವಾನ್ ಬಳಿ ನಿನ್ನ ಮಗನನ್ನು ಉಳಿಸಿಕೊಡುವಂತೆ ಬೇಡಿಕೋ ಎಂದು ಭರವಸೆ ನೀಡಿದರು. ಆಪ್ ಅಪ್ನಾ ಭಗವಾನ್ ಸೆ ಪ್ರೇಯರ್ ಕರೋ ಕಿ ಮೇರಾ ಬೇಟೆ ಕೋ ಬಚಾ ಕೆ ದೋ ಕರ್ಕೆ. ಆಪರೇಷನ್ ಮುಗಿಸಿದ ವೈದ್ಯರು ರೋಗಿಯ ತಂದೆಗೆ ಏನೆಂದು ಹೇಳಿದರು. ऑपरेशन होने के बाद में जो डॉक्टर है वो रोगी का पापा को क्या बोलते हैं, यानी पेशेंट का पापा को क्या बोलते हैं. ಆಪರೇಷನ್ ಮುಗಿದ ವೈದ್ಯರು ರೋಗಿಯ ತಂದೆಗೆ, ನೋಡಯ್ಯ, ನಾನು ಹೇಳಿದ್ದೆಲ್ಲವೇ ಆ ಕಾಣದ ಶಕ್ತಿ ನಿನ್ನ ಕೈ ಬಿಡಲಿಲ್ಲ, ಆಪರೇಷನ್ ಯಶಸ್ವಿಯಾಗಿ ಮುಗಿದಿದೆ, ಈಗ ನಿನ್ನ ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ, ಮತ್ತೆ ಏನಾದರೂ ಕೇಳುವುದಾದರೆ ಸಿಸ್ಟರ್ ಅವರನ್ನು ಕೇಳು ಎಂದನು. यानी वो बोलते हैं, देखो मैंने जैसा बोला था ऑपरेशन सक्सेस हो गया है, तुमने जिस भगवान से प्रे किए थे वो भगवान ने आपका हाथ नहीं छोड़ा, और कुछ तेरे को ज़्यादा कुछ पूछना है तो वहाँ पे सिस्टर है उनके पास से पूछ लो करके. उसके बाद ऑपरेशन मुगिसी ಹೊರ ನಡೆದ ವೈದ್ಯರನ್ನು ರೋಗಿಯ ತಂದೆ ಏನೆಂದು ಮೊದಲಿಸಿದರು. यानी डॉक्टर को गुस्सा करते हैं, यानी तुरंत चले जाते हैं ना, इसलिए ರೋಗಿಯ ತಂದೆಗೆ ಬೇಸರವಾಯಿತು. ಓ ಪೇಷೆಂಟ್ ಕ ಪಾಪ ಕೋ ಬುರಾ ಲಗಾ, ಹಿಂದೆಯೇ ನರ್ಸ್ ಬಂದು ನಿಂತಿದ್ದು ಕಂಡು ಇವನೇಕೆ ಇಷ್ಟು ಗೆಟ್ಟವನಂತೆ ವರ್ತಿಸುತ್ತಾನೆ, ಕ್ಯೂಂಕಿ ಯೇ ಇಸ್ಕೆ ಪಾಸ್ ಕೋ ಥೋಡಾ ಭಿ ಪೇಷೆನ್ಸ್ ನಹೀ ಹೈ, ನನ್ನ ಮಗನ ಸ್ಥಿತಿಗತಿ ಬಗ್ಗೆ ಕೊಂಚ ತಿಳಿದುಕೊಳ್ಳೋಣ ಎಂದರೆ ಮೇರಾ ಬಚ್ಚೆ ಕ ಬಾರೆ ಮೇ ಥೋಡಾ ಮುझे ಜಾನ್ಕಾರಿ ಚಾಹಿಯೇ ತಾ, ಅದಕ್ಕೂ ಪುರುಸೊತ್ತಿಲ್ಲವೆಂದು ಓಡುತ್ತಿದ್ದಾನಲ್ಲ, उसको टाइम नहीं है करके वो भाग रहा है ना. ಹಣದ ಹಿಂದೆ ಬಿದ್ದವರ ದಾವಂತವೇ ಇಂಥದ್ದು, पैसे के पीछे जो पड़ते हैं उनका काम ही इतना है. ಇವರಿಗೆ ರೋಗಿಗಳ ಜೀವಕ್ಕಿಂತ ದೊಡ್ಡದು ಎಂದು ದುಡ್ಡೇ ದೊಡ್ಡದು. ಇನ್ಕೋ ರೋಗಿ ಕಾ ಲೈಫ್ ಸೆ ದುಡ್ಡು ಯಾನೆ ಹಣ ದೊಡ್ಡದು ಎಂದು ಮೊದಲಿಸಿದರು.
नेक्स्ट नर्स रोगिಯ ತಂದೆಗೆ ಏನು ಹೇಳಿದಳು नर्स रोगी का पापा को क्या बोलती है नर्स बोलती है नर्स ರೋಗಿಯ ತಂದೆಗೆ ಅವರ ಮಗ ನಿನ್ನೆಯೇ ನಡೆದ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದರು उनका ಬೇಟಾ ಕಲ್ಲಿ ಜೋ ಆಕ್ಸಿಡೆಂಟ್ ಹುआ उससे ಡೆತ್ हो गए ಪಾಪ ನಾವು ಅವರಿಗೆ ಫೋನ್ ಮಾಡಿದಾಗ ತಮ್ಮ ಮಗನ ಅಂತ್ಯಕ್ರಿಯೆಯ ದುಃಖದ ಮಡುವಿನಲ್ಲಿದ್ದರು जब हम कॉल किए तो उन्होंने यानी अपना बच्चे का डेथ का शोक बना रहे थे घर पे थे यानी दुखी थे वो ನಿನ್ನ ಮಗನ ಆಪರೇಷನ್ ತುರ್ತನ್ನು ಹೇಳುತ್ತಿದ್ದಂತೆಯೇ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದರು आपके बेटे के बारे में बताते ही वो अपना काम छोड़ के आपका बेटे को बचाने के लिए आए ನಿನ್ನ ಮಗನ ಜೀವ ಉಳಿಸಿದರು आपका बेटे का लाइफ उन्होंने बचाया ಈಗ ಅವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗುತ್ತಿದ್ದಾರೆ ಎಂದು ಹೇಳಿದರು अभी वो दौड़ते हुए अपना बेटे का अंतिम विदा के लिए गए करके बोलते हैं ರೋಗಿಯ ತಂದೆ ಏಕೆ ಕುಸಿದು ಬಿದ್ದರು ರೋಗಿ का पापा वो गिर गए क्यों ರೋಗಿಯ ತಂದೆಗೆ ಈ ಮೊದಲು ವೈದ್ಯರು ತನ್ನ ಮಗನನ್ನು ನೋಡಲು ಶಸ್ತ್ರಚಿಕಿತ್ಸೆ ಮಾಡಲು ತಡವಾಗಿ ಬಂದರಲ್ಲ ಪ್ರಾಣದ ಜೊತೆ ಆಟವಾಡುತ್ತಿದ್ದಾರಲ್ಲ ಎಂಬ ಆಕ್ರೋಶವಿತ್ತು वो रोगी का यानी पेशेंट का जो पापा क्या सोचते हैं ये डॉक्टर इतना लेट आया मेरा बेटे को बचाने के लिए ज़्यादा टाइम ले लिया करके लेकिन जब वो सिस्टर बोलती है कि उन्होंने अपना बेटे को खोया करके ವೈದ್ಯರು ತಮ್ಮ ಮಗನ ಕಳೆದುಕೊಂಡ ದುಃಖದಲ್ಲಿದ್ದರೂ ಅದನ್ನು ವ್ಯಕ್ತಪಡಿಸದ ಮಗನ ಪ್ರಾಣ ಉಳಿಸಿದರೆಂಬ ಕಥೆಯನ್ನು ನರ್ಸಿಂದ ಕೇಳಿದ ಮೇಲೆ ರೋಗಿಯ ತಂದೆಯು ಗಂಟಲು ಹಿಂಗಿ ಹೋಗಿತ್ತು ಸತ್ಯ ತಿಳಿಯದೆ ವೈದ್ಯರ ಮೇಲೆ ಹಾಯ್ದದ್ದಕ್ಕೆ ಕುಸಿದು ಬಿದ್ದರು यानी वो डॉक्टर पे चिल्लाए थे ना इसके लिए वो यानी गिर गए वहीं पे ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಕಿಸ್ನೆ ಕಿಸ್ಸೆ ಕಹಾ ಇಲ್ಲಿಗೆ ಬರುವುದು ನಿಮಗಿಷ್ಟು ಹೊತ್ತು ಬೇಕಾಯಿತೆ आपको इधर आने में इतना टाइम चाहिए था क्या किसने कहा ಈ ಮೇಲಿನ ಮಾತನ್ನು ರೋಗಿಯ ತಂದೆಯು ವೈದ್ಯರಿಗೆ ಹೇಳಿದರು यानी पेशेंट का पापा पेशेंट को बोलते हैं ಹಣದ ಹಿಂದೆ ಬಿದ್ದವರ ದಾವಂತವೇ ಇದು ಈ ಮೇಲಿನ ಮಾತನ್ನು ರೋಗಿಯ ತಂದೆಯು ನರ್ಸಿಗೆ ಹೇಳಿದರು यानी जो पीछे पैसे के पीछे पड़ते हैं उनका काम ही इतना है ये बात को रोगी का पापा नर्स के साथ में बात करते हैं ऐसा ಈಗ ಅವನು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗಿದ್ದಾರೆ ಈಗ ಅವರು ಈ ಮೇಲಿನ ಮಾತನ್ನು ನರ್ಸ್ ರೋಗಿಯ ತಂದೆಗೆ ಹೇಳಿದ ಮಾತಾಗಿದೆ क्या है ಈಗ ಅವರು अभी वो अपना बेटे का अंतिम विदाई के लिए गए हैं नर्स ने पेशेंट का पापा से बात करते हैं 8-10 ವಾಕ್ಯದಲ್ಲಿ ಉತ್ತರಿಸಿ ಟು ರೈಟ್ ದ ಆನ್ಸರ್ಸ್ ಇನ್ 7 to 8 ಸೆಂಟೆನ್ಸ್ ವೈದ್ಯ ಹಾಗೂ ರೋಗಿಯ ತಂದೆಯ ನಡುವೆ ಯಾವ ಮಾತುಕತೆಯಾಯಿತು ವೈದ್ಯ ಡಾಕ್ಟರ್ और पेशेंट का पापा के साथ दोनों का क्या बात हुआ ಒಮ್ಮೆ ರೋಗಿಯು ತಂದೆ ತನ್ನ ಮಗನನ್ನು ಉಳಿಸಿಕೊಳ್ಳಲು ವೈದ್ಯರಿಗಾಗಿ ಆಸ್ಪತ್ರೆಯನ್ನು ಕಾಯುತ್ತಿದ್ದ ಸಮಯಕ್ಕೆ ಬಾರದ ವೈದ್ಯರ ಮೇಲೆ ರೋಗಿಯ ತಂದೆಗೆ ಸಿಟ್ಟಿತ್ತು ಅದರಂತೆ ವೈದ್ಯ ಆಪರೇಷನ್ ಥಿಯೇಟರ್ ಬಳಿ ಬಂದಾಗ ರೋಗಿಯ ತಂದೆ ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತಾ ನನ್ನ ಮಗನ ಜೀವ ಅಪಾಯದಲ್ಲಿರುವುದು ನಿಮಗೆ ತಿಳಿದಿಲ್ಲವೇ ನಿಮಗೆ ಕಿಂಚಿತ್ತಾದರೂ ಜವಾಬ್ದಾರಿ ಇಲ್ಲವೇ ಎಂದು ಗುಡುಗಿದರು ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ವೈದ್ಯರು ದಯವಿಟ್ಟು ಕ್ಷಮಿಸಿ ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ ನನಗೆ ಫೋನ್ ಬರುತ್ತಿದ್ದಂತೆ ಹೊರಟು ಬಂದಿದ್ದೇನೆ ಸ್ವಲ್ಪ ಶಾಂತವಾಗಿ ನನ್ನ ಕೆಲಸ ಮಾಡಲು ಅನುವು ಮಾಡಿಕೊಡಿ ಈಗಾಗಲೇ ತಡವಾಗಿದೆ ಎಂದರು ये ऑलरेडी आंसर मैंने बहुत बार एक्सप्लेन किया है उन दोनों का बीच में क्या बात होता है करके ವೈದ್ಯರ ಯಾವ ಗುಣ ನಿಮಗೆ ಮೆಚ್ಚುಗೆಯಾಯಿತು ಏಕೆ इस डॉक्टर का कौन सा गुण आपको पसंद आया और वाई क्यों ವೈದ್ಯರು ಆಸ್ಪತ್ರೆಗೆ ತಡವಾಗಿ ಬಂದಿದ್ದಕ್ಕೆ ಹಿಂದು ಮುಂದು ಆಲೋಚಿಸದ ರೋಗಿಯ ತಂದೆ ಸಮ್ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಆರ್ ದೇರ್ ವೈದ್ಯರ ಮೇಲೆ ಹರಿಹಾಯಿತು ತನ್ನ ಮಗನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದನ್ನು ಬಿಟ್ಟು ರೋಗಿಯ ಶುಶ್ರೂಷೆಗಾಗಿ ಬಂದು ಆಪರೇಷನ್ ಮಾಡಿ ರೋಗಿಯ ಜೀವ ಉಳಿಸಿದರು ಈ
ಮೂಲಕ ಮಾನವೀಯತೆಗೆ ಹೊಸ ಅರ್ಥ ಕಲ್ಪಿಸಿಕೊಟ್ಟರು. ನೊಂದ ರೋಗಿಯ ತಂದೆ ತಮ್ಮ ಮೇಲೆ ಹರಿಹಾಯ್ದದ್ದು ಮುನಿಸು ತೋರದೆ ಸಮಾಧಾನದಿಂದ ಅವರಿಗೆ ಶಾಂತವಾಗಿರಲು ತಿಳಿಸಿದರು. ಈ ಮೇಲಿನ ಕಾರಣದಿಂದ ವೈದ್ಯರು ನಾವು ಮೆಚ್ಚಿಕೊಂಡೆವು. यानी उनका डॉक्टर का कौन सा गुण, वो अपना बच्चे का डेथ हुआ था, फिर भी वो अंत्य संस्कार को आधे में छोड़ के वो आके डॉक्टर के पास यानी डॉक्टर पेशेंट को आके ऑपरेशन करके फिर चले जाते हैं. ये बात सबको पसंद आया. ವಿಲೋಮ್ ಶಬ್ದ. ಅಭಿ ಕೆಳಗಿನ ಪದ್ಯವನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಮೇಕ್ ಯುವರ್ ಓನ್ ಸೆಂಟೆನ್ಸ್. ಧಾವಂತ ಯಾನೆ ಅಪಘಾತಕ್ಕೆ ಒಳಗಾದವರ ಸಹಾಯಕ್ಕೆ ಧಾವಂತದಿಂದ ಜನರು ಓಡಿ ಬಂದರು. ದೌಡ್ಕೆ ಆನ. ಸಾಂತ್ವನ ನೊಂದವರಿಗೆ ನಮ್ಮ ಸಾಂತ್ವನದ ಮಾತು ನೆಮ್ಮದಿ ನೀಡುತ್ತದೆ. ಸಾಂತ್ವನ ಯಾನೆ कि जो दुखी रहते हैं उनको शांत करना. ಪಾರಾಗು ಜಲಪ್ರಳಯದಿಂದ ಬೆರಳೆಣಿಕೆಯಷ್ಟು ಜನ ಪಾರಾಗಿ ಬಂದರು. ಪಾರಾಗು ಯಾನೆ ಕೋಯಿ ಬಿ ಮುಸೀಬತ್ ಸೆ ಟಲ್ ಜಾನ. ಮೊದಲಿಸು ಹಿರಿಯರು ಕಿರಿಯರನ್ನು ಮೊದಲಿಸಬಾರದು. ಆಕ್ರೋಶ ಸರಕಾರ ಜಾರಿಗೆ ತಂದ ನೀತಿಯಿಂದ ಜನರು ಆಕ್ರೋಶಕ್ಕೆ ಒಳಗಾದರು. ವಿದಾಯ ಕರ್ಣನ ಸಾವಿನ ವಿದಾಯ ದುರ್ಯೋಧನನಿಗೆ ವೇದನೆ ತಂದಿತು. ವಿಲೋಮ್ ಶಬ್ದ. ರೋಗಿ ನಿರೋಗಿ, ದುಃಖ ಸುಖ, ಶಕ್ತಿ ನಿಶಕ್ತಿ, ಶಾಂತ ಅಶಾಂತಿ, ಸಾವು ಹುಟ್ಟು, ಅಂತಿಮ ಆರಂಭ. ಸಹನೆ ಅಸಹನೆ, ಪ್ರಾಮಾಣಿಕ ಅಪ್ರಾಮಾಣಿಕ. ಕೆಳಗೆ ನೀಡಿದ ಅಧ್ಯಕ್ಷತೆ ಪದವನ್ನು ಸಮಾನಾಂತರ ಕನ್ನಡ ಪದಗಳಾಗಿ ಬರೆಯಿರಿ. ದಾದಿ ಯಾನೆ ನರ್ಸ್ ಯಾನೆ ದಾದಿ, फ़ोन यानी दूरवाणी, रूम यानी कोठड़ी, ऑपरेशन यानी शस्त्र चिकित्सा, सिस्टर यानी दादी या सेवकी. जिन्होंने भी अभी तक मेरा चैनल सब्सक्राइब नहीं किया है प्लीज़ सब्सक्राइब माय चैनल. थैंक यू.